ಮದ್ದೂರಿಗೆ ಬಿಜೆಪಿ ನಾಯಕರ ನಿಯೋಗ ಈಗ ಎಂಟ್ರಿ ಆಗಿದೆ. ಅಂದ್ರೆ ಸತ್ಯಶೋಧನೆಗೆ ಅಂತ ಹೇಳಿ ಒಂದು ನಿಯೋಗವನ್ನ ರಚನೆ ಮಾಡಿದ್ದಾರೆ. ಮದ್ದೂರಿನಲ್ಲಿ ಆದಂತಹ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಏನ್ ಆಕ್ಚುಲ್ ಆಗಿ ನಡೀತು ಅನ್ನುವಂಥದ್ರ ಬಗ್ಗೆ ಸತ್ಯಶೋಧನೆಗೆ ಈಗ ಬಿಜೆಪಿ ಇಳಿದಿದೆ. ಇದರಲ್ಲಿ ವಿಜಯೇಂದ್ರ, ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಗಾಯಾಳುಗಳನ್ನ ಭೇಟಿ ಆಗ್ತಾ ಇದ್ದಾರೆ ಬಿಜೆಪಿಯ ನಿಯೋಗ. ಇಬ್ಬರು ಗಾಯಾಳುಗಳನ್ನ ಭೇಟಿಯಾಗಿ ಮಾತಾಡುವಂತಹ ಸಾಧ್ಯತೆಗಳಿವೆ. ಈಗ ಸದ್ಯಕ್ಕೆ ಒಬ್ಬ ಯುವಕ ಇದ್ದಾನೆ, ಒಬ್ಬ ಮಹಿಳೆ ಇದ್ದಾರೆ. ಅವರ ನಿವಾಸಕ್ಕೆ ನಿಯೋಗ ಭೇಟಿ ಕೊಡುತ್ತಾರೆ. ನಾವು ಪ್ರತಿನಿಧಿ ಕಿರಣ್ ಅಶೋಕ್ ಅವರನ್ನ ಮಾತನಾಡಿಸಿದ್ದಾರೆ. ಅಂದ್ರೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಬನ್ನಿ ನೋಡಿ. ಟಿವಿ ಜೊತೆ ಇದ್ರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಮದ್ದೂರು ಚಲೋವನ್ನು ಮಾಡ್ತಿದ್ದಾರೆ. ಅಶೋಕ್ ಅವರು ಇವತ್ತು ಮದ್ದೂರು ಚಲೋ ಮಾಡ್ತಾ ಇದ್ದಾರೆ. ಯಾವ ರೀತಿ ಮದ್ದೂರು ಚಲೋ ಇದೆ ಇವತ್ತು ನಿಮ್ದು? ನೋಡಿ, ಹಿಂದೂಗಳನ್ನ ಅಪಮಾನ ಮಾಡ್ತಾ ಇರುವಂತ ಕೃತ್ಯವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ವರ್ಷ ಪೂರ್ತಿ ಮಸೀದಿಯಲ್ಲಿ ಅವ್ರು ಬಾಯಿ ಬಡ್ಕೊಂತಾರೆ, ನಾವೇನು ತಕರಾರು ಮಾಡಲ್ಲ. ಆದರೆ ಒಂದು ದಿನ ಗಣೇಶನ ಹಬ್ಬ ವರ್ಷಕ್ಕೊಂದು ದಿನ ಬಂದು DJ ಹಾಕೊಂಡು ಮೈಕ್ ಹಾಕಿದ್ರೆ ಇವ್ರಿಗೆ ಉರಿ. ಕಾಂಗ್ರೆಸ್ ಒಂದು ರೀತಿ ಮುಸಲ್ಮಾನರಿಗೆ ಸರೆಂಡರ್ ಆದ ರೀತಿ ಕಾಣ್ತಾ ಇದೆ. ಒಂದು ಕಡೆ MLA ಹೇಳ್ತಾನೆ ನಾನು ಮುಸ್ಲಿಂ ಆಗಬೇಕು ಅಂತ, ಇನ್ನೊಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇದೆಲ್ಲ ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏನು ತಾಲಿಬಾನ್ ಸರ್ಕಾರ ಇದೆಯಾ, ಮಿನಿ ಪಾಕಿಸ್ತಾನಗಳನ್ನು ಕ್ರಿಯೇಟ್ ಆಗ್ತಾ ಇದೆಯಾ ಅನ್ನೋ ಭಯ ಕಾಡ್ತಾ ಇದೆ. ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು. ಹಿಂದೂಗಳಿಗೆ ರಕ್ಷಣೆ ಆಗಬೇಕು, ಹಿಂದೂರ ಪರವಾಗಿ ನಿಲ್ಲಬೇಕು, ಹಿಂದೂ ಹೋರಾಟಕ್ಕೆ ಧ್ವನಿಯಾಗಿ ನಿಲ್ಲಬೇಕು ಅಂತೇಳಿ ನಾನು ಬರ್ತಾ ಇದ್ದೀನಿ ಇಲ್ಲಿ. ಮಂಡ್ಯ ಜಿಲ್ಲಾಡಳಿತದಿಂದ ವಿವರಣೆ ಕೇಳಿದೆ ನೀವು ಘಟನೆ ಬಗ್ಗೆ? ಹೌದು, ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಹಿರಿಯ SP ಅವರಿಗೆ ಬೇರೆ ಅಧಿಕಾರಿಗಳನ್ನೆಲ್ಲ ನಾನು ಕರೆದಿದ್ದೀನಿ. ಈ ಘಟನೆಗೆ ಕಾರಣಕರ್ತರು ಯಾರಿದ್ದಾರೆ, ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ, ಈ ಥರ ಘಟನೆಗೆ ಮಾಡೋಕ್ಕೆ ಅವಕಾಶ ಯಾಕೆ ಬಿಟ್ರಿ, ಬಂದೋಬಸ್ತ್ ಯಾಕೆ ಕೊಟ್ಟಿಲ್ಲ ಅನ್ನೋ ವರದಿಯನ್ನು ಕೇಳೋಕ್ಕೆ ನಾನು ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೀನಿ ಮದ್ದೂರು IBಯಲ್ಲಿ. ಬಿಜೆಪಿ ನಾಯಕರ ಮದ್ದೂರು ಚಲೋಗೆ DCM DK ಶಿವಕುಮಾರ್ ನಿಮ್ಗೇನು ಕೆಲಸ ಇಲ್ಲ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಅವ್ರಿಗೆ ಕೆಲಸ ಇಲ್ದಿರ ಅವ್ರೆ 5 ವರ್ಷ ಇದ್ರಲ್ಲ ರೆಸ್ಟಾಗಿ, ಇನ್ನಿರೋದು ಅವ್ರದ್ದು ಇನ್ನು 2 ವರ್ಷ. ಮುಗ್ದಿದೆ, ಅಧಿಕಾರ ಎಲ್ಲ ಮುಗ್ದಿದೆ. ಇನ್ನು 2 ವರ್ಷ ಏನೇನು ಮಾತಾಡ್ತಿರೋ ಮಾತಾಡಿ. 2 ವರ್ಷ ಆದ್ಮೇಲೆ BJP ಸರ್ಕಾರ ಬರ್ತೈತಲ್ಲ, ಅವಾಗ ಕೆಲಸ ಕೊಡ್ತೀರಿ ಎಲ್ಲ ನಿಮಗೆ. ಇವತ್ತು ಗಾಯಾಳುಗಳನ್ನ ಭೇಟಿ ಮಾಡ್ತೀರಾ ನೀವು? ಗಾಯಾಳುಗಳನ್ನ ಭೇಟಿ ಮಾಡ್ತೀರಿ ಮತ್ತು ಈ ಹೋರಾಟದಲ್ಲೂ ಭಾಗಿಯಾಗ್ತೀರಿ, ಗಣೇಶನ ಹಬ್ಬದಲ್ಲೂ ಭಾಗಿಯಾಗ್ತೀರಿ. ಒಟ್ಟಾರೆ ಇಲ್ಲಿ ಹಿಂದೂ ಕಾರ್ಯಕರ್ತರನ್ನ ಯಾರು ಇನ್ನು ಮುಂದೆ ಮುಟ್ಟಬಾರ್ದು, ಆ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್. ಕ್ಯಾಮ್ರಾ ಮಂಜುನಾಥ್ ಜೊತೆ ಕಿರಣ್ ಹನ್ನೆಡ್ಕ, TV9 ಮಂಡ್ಯ.